Hello students, welcome to Inspiring Maths. I hope ಎಲ್ಲರ ಎಕ್ಸಾಮ್ನು ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಕ್ವಶನ್ ಪೇಪರ್ ನನ್ನ ಅಂದಾಜು ಮತ್ತೆ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಹೇಳಿದಂಗೆ ಈಸಿನೇ ಇತ್ತು. ಎಲ್ಲವೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಆಲ್ಮೋಸ್ಟ್. ಓಕೆ, ಇನ್ನ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿಷಯಕ್ಕೆ ಬರೋದಾದ್ರೆ ಕೆಲವು MCQ ಕ್ವಶನ್ಸ್ಗಳನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು. ಅಫ್ಕೋರ್ಸ್ ಅವ್ರು ಮುಂಚೆನೆ ಹೇಳಿರುವಂಗೆ MCQs ಕೆಲವು ಹಾಟ್ಸ್ ಕ್ವಶನ್ಸ್ಗಳನ್ನ ಕೇಳಿದ್ರು. ಇನ್ನೊಂದಿಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೂಡ ಆ ತರದ ಕ್ವಶನ್ಸ್, ಬಟ್ ಯಾರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿರ್ತಾರೆ ಸೊ ಅವರು 100% ಬರೀತಾರೆ. ಬರೆಯುವಂತ ಕ್ವಶನ್ಸ್ಗಳೇ ಇತ್ತು, ತೀರಾ ಟ್ವಿಸ್ಟ್ ಮಾಡಿ ಸೊ ಕನ್ಫ್ಯೂಸ್ ಮಾಡುವಂತ ಕ್ವಶನ್ಸ್ಗಳು ಏನ್ ಇರ್ಲಿಲ್ಲ ಅಂತ ಅನ್ಕೊಳ್ಳೋಣ. ಓಕೆ, ಇನ್ನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಗೆ ಈಗ ಈ ಎಲ್ಲಾ MCQsಗಳ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಳ ಕೀ ಆನ್ಸರ್ ನ ಹೇಳ್ತೀನಿ, ಒಂದ್ಸಾರಿ ಚೆಕ್ ಮಾಡ್ಕೊಂಬಿಡಿ. ಓಕೆ, ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ದ ರಿಲೇಷನ್ ಅಂತ ಹೇಳಿದ್ದಾರೆ. ಸೊ ಈ ರಿಲೇಷನ್ ನ ಕೊಟ್ಟಿದ್ದಾನೆ 1,1 2,2. ಸೊ 1,2 2,3 3,3 ಈ ರಿಲೇಷನ್ ರಿಫ್ಲೆಕ್ಸಿವ್ ಮಾತ್ರ ಆಗುತ್ತೆ. ಸೊ ಬೇರೆ ಯಾವ ಆಪ್ಷನ್ ಇದನ್ನು ಸ್ಯಾಟಿಸ್ಫೈ ಮಾಡಲ್ಲ. ಓಕೆ, ಇನ್ನ ಕ್ವಶನ್ ನಂಬರ್ 2 ಬಂದ್ಬಿಟ್ಟು Z to Z ಇದೆ. ವಿ ಶುಡ್ ಬಿ ಕೇರ್ಫುಲ್. ಇವೆಲ್ಲವೂ ಸೆಟ್ ಗಳನ್ನ ಕೇರ್ಫುಲ್ ಆಗಿರ್ಬೇಕು. Z to Z ಇದೆ, f of x is equal to 3x ಇದೆ. ಕ್ಲಿಯರ್ಲಿ ಈ ಫಂಕ್ಷನ್ 1 ಆಗಿರುತ್ತೆ, ಬಟ್ ಆನ್ ಟು ಆಗಲ್ಲ. ಕೆಲವು ಎಲಿಮೆಂಟ್ಸ್ ಗಳಿಗೆ ಈ Z ಅಲ್ಲಿರುವಂತಹ ಕೋಡಮನ್ ಅಲ್ಲಿರುವಂತಹ ಕೆಲವು ಎಲಿಮೆಂಟ್ಸ್ ಗಳಿಗೆ ಈ ಕಡೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲ್ಲ, ಅದಕ್ಕೋಸ್ಕರ ಈ ಫಂಕ್ಷನ್ ಆನ್ ಟು ಆಗಲ್ಲ. ಇನ್ನು ಕ್ವಶನ್ ನಂಬರ್ 3 ಬಂದ್ಬಿಟ್ಟು ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಹೇಳಿದಾನೆ. ಆಪ್ಷನ್ ಎ ಡೈರೆಕ್ಟ್ ಕ್ವಶನ್, ಇದು ಏನು ಚೇಂಜಸ್ ಮಾಡಿಲ್ಲ, ಟ್ವಿಸ್ಟ್ ಮಾಡುವಂತದನ್ನು ಕೂಡ ಏನು ಮಾಡಿಲ್ಲ. ಓಕೆ, ಇನ್ನ ಕ್ವಶನ್ ನಂಬರ್ 4 ಇವೆಲ್ಲವೂ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳ್ತಿರುವಂತ 1 ಮಾರ್ಕಿನ ಕ್ವಶನ್ಸ್ ಗಳನ್ನ ಅವನ್ನೇ ಇಲ್ಲಿ MCQ ಆಗಿ ಸೆಟ್ ಮಾಡಿದಾನೆ. ಈ ಕ್ವಶನ್ ನಂಬರ್ 4 ಅಲ್ಲಿ Aij is equal to I divided by j ಇದೆ. ಇದಕ್ಕೆ ಸೊ ಆಪ್ಷನ್ ಬಿ ನಮ್ಮ ಆನ್ಸರ್ ಆಗುತ್ತೆ. I/j ಅಂದ್ರೆ 1/1 ಅಂದ್ರೆ A11 ಅಂತ ಇರುತ್ತೆ. ಸೊ A12 ಅಂತ ಇರುತ್ತೆ, ಇಲ್ಲಿ 1/2 ಆಗುತ್ತೆ. ಇಲ್ಲಿ A21 ಅಂತ ಇರುತ್ತೆ 2/1. ಸೊ ಇಲ್ಲಿ A22 ಅಂತ ಇರುತ್ತೆ, ಈ ಎಲಿಮೆಂಟ್ 2/2. ಸೊ ಆಪ್ಷನ್ ಬಿ ನಮ್ಮ ಆನ್ಸರ್ ಆಗುತ್ತೆ. ಇನ್ನ ಕ್ವಶನ್ ನಂಬರ್ 5 ಬಂದ್ಬಿಟ್ಟು ಡೈರೆಕ್ಟ್ ಕ್ವಶನ್. ಸೊ ನಿಮ್ಗೆ ಡಿಟರ್ಮಿನೆಂಟ್ ಆಫ್ A ಇನ್ವರ್ಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರಿತೀವಿ. ಡಿಟರ್ಮಿನೆಂಟ್ ಆಫ್ A is equal to 5 ಆದಾಗ ಡಿಟರ್ಮಿನೆಂಟ್ ಆಫ್ A ಇನ್ವರ್ಸ್ ಏನಾಗಿರುತ್ತೆ ಅಂದ್ರೆ 1 divided by ಡಿಟರ್ಮಿನೆಂಟ್ ಆಫ್ A ಆಗಿರುತ್ತೆ. ಆಪ್ಷನ್ ಸಿ ನಮ್ಮ ಆನ್ಸರ್ ಆಗಿರುತ್ತೆ. ಬಹಳ ಸಿಂಪಲ್. ಓಕೆ, ಆಸ್ ಯೂಶುವಲ್ ಕ್ವಶನ್ ನಂಬರ್ 6 ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಕೊಡ್ತಿದ್ರು ಅಂತ ಮುಂಚೆನೆ ಗೊತ್ತಿತ್ತು. ಸೊ ಇಲ್ಲೂ ಕೂಡ ಅದೇ ತರ ಮಾಡಿದಾನೆ, ಬಟ್ ಆನ್ಸರ್ ಮಾಡಕ್ ಆಗದೆ ಇರುವಂತ ಕ್ವಶನ್ ಏನಲ್ಲ, ನಮಗೆ ಒಂದು ರಿಸಲ್ಟ್ ಕರೆಕ್ಟ್ ಆಗಿ ಗೊತ್ತಿದ್ರೆ f of x is equal to ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಹೇಳಿದಾನೆ. ಡಿಸ್ಕಂಟಿನ್ಯೂಟಿ ಬಗ್ಗೆ ಮಾತಾಡಿಲ್ಲ, ನಾಟ್ ಡಿಫರೆನ್ಷಿಯಬಲ್ ಯಾವ್ಯಾವ ಪಾಯಿಂಟ್ ಅಲ್ಲಿ ಆಗುತ್ತೆ ಅಂತ ಹೇಳಿದಾನೆ. ಒಂದು ಫಂಕ್ಷನ್ ಯಾವ ಪಾಯಿಂಟ್ ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗಿರುತ್ತೋ ಆ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್. ಇಂಟರ್ವಲ್ x ಲೈಸ್ ಬಿಟ್ವೀನ್ 2 and 5 ಅಂತ ಹೇಳ್ತಾನೆ. ಇದರ ಮಧ್ಯದಲ್ಲಿ ಇರುವಂತಹ ಇಂಟಿಜರ್ಸ್ ಅಂದ್ರೆ 3 ಮತ್ತೆ 4. ಈ 3 ಮತ್ತೆ 4 ಹತ್ರ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗುತ್ತೆ, therefore ನಾಟ್ ಡಿಫರೆನ್ಷಿಯಬಲ್. ಹೆನ್ಸ್ ಆಪ್ಷನ್ ಡಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, ಇದು ಡೈರೆಕ್ಟ್ ಆಗಿನ ಆನ್ಸರ್. ಕ್ವಶನ್ ನಂಬರ್ 7 ಸೈನ್ ಆಫ್ x ಸ್ಕ್ವೇರ್ ಪ್ಲಸ್ 5 ದ ಡೆರಿವೇಟಿವ್. ಸೊ ಕಾಸ್ ಆಫ್ x ಸ್ಕ್ವೇರ್ ಪ್ಲಸ್ 5 ಇಂಟು 2x ಆಗುತ್ತೆ ಇಲ್ಲಿದೆ. ಇನ್ನ ಕ್ವಶನ್ ನಂಬರ್ 8 ಇದನ್ನ ರಿಸಲ್ಟ್ ನ ಕರೆಕ್ಟ್ ಆಗಿ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಆನ್ಸರ್ ಮಾಡೋದಕ್ಕಾಗತ್ತೆ. ಇಲ್ಲಾಂದ್ರೆ ಎಷ್ಟೊಂದು ಸ್ಟೂಡೆಂಟ್ಸ್ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡ್ಬಿಟ್ಟು ಬಿಡುವಂತ ಚಾನ್ಸಸ್ ಇದೆ. ಬಟ್ ದಯವಿಟ್ಟು ಆಪ್ಷನ್ ಡಿ ಆನ್ಸರ್ ಆಗಲ್ಲ. ಓಪನ್ ಇಂಟರ್ವಲ್ ಕೊಟ್ಟಿರೋದ್ರಿಂದ ಈ ಫಂಕ್ಷನ್ ಗೆ ಮ್ಯಾಕ್ಸಿಮಾ ಆಗ್ಲಿ ಮಿನಿಮಾ ಆಗ್ಲಿ ಎಕ್ಸಿಸ್ಟ್ ಆಗಲ್ಲ. ದೇರ್ಫೋರ್ ನಮ್ಮ ಆಪ್ಷನ್ ಬಿ ಅಂತ ಹೇಳ್ಬೋದು, ಡು ನಾಟ್ ಹ್ಯಾವ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ. ಓಕೆ, ಇನ್ನ ಇದು ಕೂಡ ಡೈರೆಕ್ಟ್ ಕ್ವಶನ್. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತದ್ದು ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಅಂದ್ರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಸ್ tan x. ಇನ್ನ ಸೀಕೆಂಟ್ ಎಕ್ಸ್ ಇಂಟು tan x ಅಂದ್ರೆ ಸೀಕೆಂಟ್ ಎಕ್ಸ್. ಸೀಕೆಂಟ್ ಎಕ್ಸ್ ಪ್ಲಸ್ tan x ಆಪ್ಷನ್ ಬಿ ನಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಎಸ್. ಇನ್ನ ಕ್ವಶನ್ ನಂಬರ್ 10 ವಿಷಯಕ್ಕೆ ಬಂದ್ರೆ ಇದು ಕೂಡ ಡೈರೆಕ್ಟ್ ಆನ್ಸರ್ನೇ. ಇ ಪವರ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಅದರ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ. ಸೊ ಈಗ ಇ ಪವರ್ ಸೈನ್ ಎಕ್ಸ್ ಅಂತ ಆಗುತ್ತೆ. ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಪ್ಷನ್ ಸೊ ಸಿ ಅಂತ ನಮ್ಮ ಆನ್ಸರ್ ಆಗುತ್ತೆ. ಓಕೆ, ಎಸ್. ಇನ್ನ ಕ್ವಶನ್ ನಂಬರ್ 11 ಇದನ್ನು ಕೂಡ ಸೊ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ನೋಡಿದ್ವಿ ಅಂತ ಈ ತರದನ್ನ ಕೊಟ್ಟಿರ್ಲಿಲ್ಲ, ಬಟ್ ನೀವು ಟೆಕ್ಸ್ಟ್ ಬುಕ್ ನ ಕರೆಕ್ಟ್ ಆಗಿ ಓದ್ಕೊಂಡಿದ್ರಿ ಅಂದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದಿತ್ತು. ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಎ ಇಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 7k ಕ್ಯಾಪ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಬಂದಾಗ ಇದರ ಐ ಕ್ಯಾಪ್ ಕೋಎಫಿಷಿಯಂಟ್ ಆನ್ಸರ್ ಏನಾಗಿರುತ್ತಲ್ಲ ಅದೇ ಆನ್ಸರ್ ಆಗಿರುತ್ತೆ. ಆಪ್ಷನ್ ಎ ಈಸ್ ಅವರ್ ಕರೆಕ್ಟ್ ಆನ್ಸರ್. ಇನ್ನ ಕ್ವಶನ್ ನಂಬರ್ 12 ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್. ಓಕೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು ಐ ಪ್ಲಸ್ ಜೆ ಪ್ಲಸ್ 2k ಕ್ಯಾಪ್ ಇದರ ಯೂನಿಟ್ ವೆಕ್ಟರ್ ಅಂತ ಅಂದ್ರೆ ಸೊ ಆಪ್ಷನ್ ಬಿ ನಮ್ಮ ಆನ್ಸರ್ ಆಗಿರುತ್ತೆ.
ಇನ್ನು ಕ್ವಶನ್ ನಂಬರ್ 13 ಕೂಡ ಸೊ ಡೈರೆಕ್ಟ್ ಕ್ವಶನ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತ ಕ್ವಶನ್ ಸೊ 90 ಡಿಗ್ರಿ ಕಾಸ್ 90 ಡಿಗ್ರಿ ಅಂದ್ರೆ 0 ಆಗಿರುತ್ತೆ, ಕಾಸ್ 135 ಅಂದ್ರೆ -1/√2 ಆಗುತ್ತೆ, ಕಾಸ್ 45 ಅಂದ್ರೆ 1/√2 ಆಗುತ್ತೆ. ಸೊ ಆಪ್ಷನ್ ಎ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆನ್ಸರ್. ಓಕೆ, ಇನ್ನ ಸೊ 14th ಡೈರೆಕ್ಟ್ ಕ್ವಶನ್ ನಮ್ಗೆ ಸ್ವಲ್ಪ ಏನಂತಂದ್ರೆ ನೆಗೆಟಿವ್ ಕನ್ಸ್ಟೆಂಟ್ಸ್, ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ಮುಗಿದು ಹೋಯ್ತು. ಇಲ್ಲಿ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಯಾವ್ದು ಆಗ್ತವೆ ಅಂದ್ರೆ x ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, y ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇದಲ್ಲ, ಇವನ್ನ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಅಂತ ಕರಿತೀವಿ ನಾವು. ಓಕೆ, ಇನ್ನ ಕ್ವಶನ್ ನಂಬರ್ 15 ಬಂದ್ಬಿಟ್ಟು ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕ್ವಶನ್. ಸೊ ಯಾರು ಸೊ ನಾನು ಕೊಟ್ಟಿರುವಂತ ಮಟೀರಿಯಲ್ ನ ರೆಫರ್ ಮಾಡ್ಕೊಂಡಿರ್ತೀರೋ ಆ ಮಟೀರಿಯಲ್ ಇಂದ ಸೊ ಡೈರೆಕ್ಟ್ ಆಗಿ ಹೇಳ್ತೀನಿ, ನಿಮ್ಗೆ 75+ ಒಂದು 2 MCQ ಗಳನ್ನ ಬಿಟ್ರೆ ಉಳಿದ ಎಲ್ಲಾ MCQ ಗಳನ್ನು ಕೂಡ ಅದೇ ಸೊ ಮಟೀರಿಯಲ್ ಇಂದಾನೆ ಬಂದಿದೆ. ಸೊ ಆ ತರದ್ದು ಯಾರು ಮಟೀರಿಯಲ್ ನ ರೆಫರ್ ಮಾಡಿದ್ರಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗಬಹುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದಯವಿಟ್ಟು ಯಾರ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಆ ಆಪ್ ಗೆ ದಯವಿಟ್ಟು ರಿವ್ಯೂನು ಕೂಡ ಕೊಡಿ, ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದ್ರ ಬಗ್ಗೆ ರಿವ್ಯೂನು ಕೂಡ ಕೊಡಿ. ಸೊ ನಿಮ್ಗೆ ಬರುವಂತಹ ದಿನಗಳಲ್ಲಿ ಸೊ KCET ಕ್ರಾಶ್ ಕೋರ್ಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇದಕ್ಕೆ ಬಂದ ಆನ್ಸರ್ 25/102 ಅಂತ ಆಗುತ್ತೆ. ಆಪ್ಷನ್ ಡಿ ನಮ್ಮ ಆನ್ಸರ್ ಆಗುತ್ತೆ. ಓಕೆ, ಇನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ವಿಷಯಕ್ಕೆ ಬಂದ್ರೆ ಸೊ ಇಲ್ಲೂ ಕೂಡ ಡೈರೆಕ್ಟ್ ನೇ ಇದಾವೆ. ಕೊಸೆಕೆಂಟ್ ಇನ್ವರ್ಸ್ 2 ಸೈನ್ ಕೊಸೆಕೆಂಟ್ ಇನ್ವರ್ಸ್ 2 ದ ಆನ್ಸರ್ 1/2 ಆಗಿರುತ್ತೆ. ಇನ್ನ ಈ ಕ್ವಶನ್ ಈ ತರದ ಪ್ರಾಪರ್ಟೀಸ್ ಗಳನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾನೆ, ಬಟ್ ನಾವು NCERT ಟೆಕ್ಸ್ಟ್ ಬುಕ್ ಅಲ್ಲಿ ಹುಡುಕಿದ್ವಿ ಅಂದ್ರೆ ಇದೇ ತರದ ಎಕ್ಸಾಕ್ಟ್ ಕ್ವಶನ್ ಏನ್ ಸಿಗಲ್ಲ. ಬಟ್ ಪ್ರಾಪರ್ಟಿನ ಅದನ್ನೇ ಹೇಳಿದ್ನಲ್ಲ ಹಾಟ್ಸ್ ಅಂತ, ಅವುಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತಂದ್ರೆ ಸೊ ನಿಮಗೆ ಗೊತ್ತಾಗುತ್ತೆ. ಇಲ್ಲೂ ಕೂಡ ಡಿಟರ್ಮೆಂಟ್ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ಳೋದು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರಿತೀವಿ. ಇದಕ್ಕೆ ಬಂದ್ಬಿಟ್ಟು ಆನ್ಸರ್ 2 ಅಂತ ಆಗುತ್ತೆ. ಇನ್ನು ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ 3 ಡೈರೆಕ್ಟ್ ಆನ್ಸರ್. ಇಲ್ಲಿ 2 lines with direction ratios 1, 3, 5, 2k, 10 are parallel ಅಂತ ಹೇಳ್ತೇನೆ. ಪ್ಯಾರಲಲ್ ಆದಾಗ ಅವತರ ಡೈರೆಕ್ಷನ್ ರೇಷಿಯೋಸ್ ಗಳು ಪ್ರಪೋರ್ಷನಲ್ ಆಗಿರ್ತವೆ. ಸೊ ನೀವು ಆ ತರ ಸಾಲ್ವ್ ಮಾಡೋದಕ್ಕೆ ಹೋದ್ರಿ ಅಂದ್ರೆ k ವ್ಯಾಲ್ಯೂ 6 ಅಂತ ಆಗುತ್ತೆ. ಓಕೆ, ಇನ್ನ P ಆಫ್ S ಗಿವನ್ F ಇದರ ಆನ್ಸರ್ 1 ಅಂತ ಆಗುತ್ತೆ. ಓಕೆ, ಎಸ್, ಇದನ್ನ ಪ್ರೀವಿಯಸ್ ಇಯರ್ ಅಲ್ಲಿ MCQ ಅಲ್ಲಿ ಕೇಳಿದ್ದ ಈ ತರದ ಕ್ವಶನ್ ನ ಸೊ MCQ ಅಲ್ಲಿ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದ, ಅದನ್ನ ಈಗ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳಿದಾನೆ. ಸೊ ಇವಿಷ್ಟು ಬಂದ್ಬಿಟ್ಟು ನಿಮ್ಮ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಳು. ಇವೆಲ್ಲ ಇನ್ನ 2 ಮಾರ್ಕ್ಸ್ ಎಲ್ಲಾ ನೋಡ್ಕೊಂಡ್ ಬಂದ್ರಿ ಅಂದ್ರೆ ಡೈರೆಕ್ಟ್ ಕ್ವಶನ್ಸ್ ಕಂಡ್ರಪ್ಪ. ಸೊ ಎಲ್ಲವೂ 2 ಅಂದ್ರೆ ಪ್ರೀವಿಯಸ್ ಇಯರ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಏನಿದ್ವಲ್ಲ ಅವರಿಂದನೇ ಕ್ವಶನ್ಸ್ ಗಳನ್ನ ಕೇಳಿದಾನೆ. ಎಲ್ಲೂ ಕೂಡ ಯಾವ್ದನ್ನು ಟ್ವಿಸ್ಟ್ ಮಾಡಿಲ್ಲ, ಡೈರೆಕ್ಟ್ ಕ್ವಶನ್ಸ್ ಗಳಿದಾವೆ, ಬಹಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಐ ಹೋಪ್ ಎಲ್ಲರ ಎಕ್ಸಾಮ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಯಾರ್ಯಾರಿಗೆ ಎಷ್ಟೆಷ್ಟು ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ, ಎಷ್ಟು ಬರ್ಬೋದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರಿ ಅಂತಾರೆ. ಸೊ ಮುಂದಿನ ವಿಡಿಯೋಗಳಲ್ಲೂ ಕೂಡ ಸೊ ನಿಮ್ಗೆ ಈ ತರದ ಕೀ ಆನ್ಸರ್ಸ್ ಗಳನ್ನ ಮತ್ತೆ ಅಪ್ಕಮಿಂಗ್ ಅಲ್ಲಿ ಸೊ KCET ಕ್ಲಾಸಸ್ ಗಳನ್ನ ನಾನು ಸೊ ಕಂಡಕ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಸೊ ಮತ್ತೆ ನೆಕ್ಸ್ಟ್ ಎಕ್ಸಾಮ್ಗಳು ಕೂಡ ತುಂಬಾ ಚೆನ್ನಾಗಿ ಆಗ್ಲಿ ಅಂತ ವಿಶ್ ಮಾಡ್ತೀನಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. ಓಕೆ.